ಮಕ್ಕಳು ಏನ್ ಮಾಡ್ತಾರೆ, ರೆಡಿಮೇಡ್ ತಿಂದ್ಬಿಟ್ಟು ವಾಂತಿ ಮಾಡ್ಕೊಂತಾರೆ. ಸೊ ನಾವು ಕಲ್ತ್ರೆ ಒಂದ್ ವಿದ್ಯೆ, ಇವಾಗ ದುಡ್ಡು ಹೋಗುತ್ತೆ ಅಂತಂದು ನಾವು ಅಯ್ಯೋ ಅಷ್ಟು ದುಡ್ಡು ಅಂತ ನೋಡ್ತಿಲ್ಲ. ವಿದ್ಯೆಗೆ ನೀವು ದುಡ್ಡು ಎಷ್ಟು ಹಾಕಿದ್ರು ಕಡಿಮೆನೆ. ಹೌದು. ಅದ್ರ ಡಬಲ್ ದುಡ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಇಷ್ಟ ಅದು. ಒಬ್ಬೊಬ್ರಿಗೆ ನನಗೆ ಇದೆಯಪ್ಪ ನಾನು ಬೇಡ ಅಂತಾರೋ, ನಮ್ಗೇನ್ ಅನ್ಸುತ್ತೆ ಇದ್ದದನ್ನ ನಾವು ಯೂಸ್ ಮಾಡ್ಕೋಬೋದಲ್ಲ. ಇವಾಗ ನಮ್ಮ ಮಗಳು ಏನಾರ ಕೇಳಿರ್ತಂತ ಅದು ನನ್ನ ಮಗಳಿಗೆ ಬಂದಿದ್ದು. ಮಸ್ತ್ ಮಾಡ್ತಾಳಕ್ಕಿ ಬಿಸ್ಕೆಟ್ಸ್, ಅವು ಕುಕ್ಕೀಸ್ ಎಲ್ಲಾನು. ಅದು ಏನಂದ್ರೆ ಐಸ್ ಕ್ರೀಮ್, ಇವಾಗ ಕ್ಯಾರೆಟ್ ಬೀಟ್ರೂಟ್ ಮಕ್ಳು ತಿನ್ನಲ್ಲ. ಅದನ್ನೇ ಐಸ್ ಕ್ರೀಮ್, ಅದನ್ನ ಕಲರ್ ಇಲ್ಲ ಏನಿಲ್ಲ, ಈ ಫುಡ್ ಕಲರ್ ಹಾಕಿ ಎಲ್ಲ ಇನ್ಫೆಕ್ಷನ್ ಹಾಕೋದ್ಕಿನ್ನ ಡೈರೆಕ್ಟ್ ಹಾಲಿಂದ ಇದು ಕೋವಾ ಇದು ಮಾಡ್ತಿದ್ವಿ. ಕುಲ್ಫಿ ಮಾಡ್ಕೊಡ್ತಿದ್ದೆ ಎಲ್ಲದನ್ನು. ಮಾಮೂಲಿ ನಾವು ಮಾಡ್ಕೊಂಡು ಇದ್ ಮಾಡ್ಬೋದು. ಯೂಸ್ ತುಂಬಾನೇ ಆಯ್ತು ಅದು. ಮನೆಗಾಯ್ತು, ಮತ್ತೆ ನಿಮ್ಗೆ ಬಿಸ್ನೆಸ್ಗೂ ಆಯ್ತು. ನಿಮ್ ಫ್ಯೂಚರ್ ಫಿನಾನ್ಷಿಯಲ್ ಹೆಲ್ಪ್ ಕೂಡ ಆಯ್ತು. ಎಲ್ಲ ಯೂಸ್ ಬಂತು. ಇಂಥದ್ ಬರಲ್ಲ ಅಂತ ಯಾವ್ದು ಬರಲ್ಲ ಅಂತ ಇಲ್ಲೇ ಇಲ್ಲ, ಬರುತ್ತೆ. ಅದ್ ನಾವ್ ಹೆಂಗ್ ಯೂಸ್ ಮಾಡ್ಕೊಂತೀವಿ ಹಂಗೆ. ನೋಡ್ರಿ, ಒಂದು ಇವಾಗ ಹೇರ್ ಸ್ಟೈಲರ ಮಾಡಿಸ್ಕೊಂತಾರ ಮ್ಯಾರೇಜ್ಗೆ, ಮೇಕಪ್ ಆಡಲ್ಲ, ಹಿಂಗೆ ಒಂದೊಂದು. ಈಗಿನ ಕಾಲದಲ್ಲಿ ಕೋರ್ಸ್ ಯಾವಾಗ ಮಾಡಿದ್ರಿ ನೀವು? 91 ಅಲ್ಲಿ ಮಾಡಿದೆ ನಾನು. 91 ಅಲ್ಲಿ ಹೈದರಾಬಾದ್ ಅಲ್ಲಿ ಹೋಗಿದ್ದೆ. ಅವಾಗೆಲ್ಲ ಇದ್ ಮಾಡ್ತಿದ್ದೆ. ಫಸ್ಟ್ ಸೆಲ್ಫ್ ಕೋರ್ಸ್ ಕಲಿತೆ ದಾವಣಗೆರೆಯಲ್ಲಿ. ಆಮೇಲೆ ಇಂಟ್ರೆಸ್ಟ್ ಬಂತು, ಇದ್ರಲ್ಲಿ ಇದೆ ಇದನ್ ಮತ್ತೆ ಹಂಗೇನೆ ಅಲ್ಲಿ ಹೋಗಿ ಕಲ್ತ್ ಬಂದೆ. ಮತ್ತೆ ಅಲ್ಲೇ ಕ್ಲಾಸ್ ಮಾಡಿ ಬಂದ್ವಿ. ಮಹರ್ಷಿ ಕಾಲೇಜ್ ಅಂತ ಇತ್ತು, ಅಲ್ಲಿ ಹೋಗಿ ಎಲ್ಲರಿಗೂ ಕ್ಲಾಸ್ ಮಾಡಿ ಬಂದೆ. ಈ ಕೆಮಿಕಲ್ ಮೆಹಂದಿ ತಲೆಗೆ ಹಚ್ಕೊಳೋದಿಂದ್ರೆ ಏನಾಗುತ್ತೆ ಅಂತ ನೀವೇ ಮಾಡ್ಕೋಬೋದಲ್ಲ ಅಂತ. ಅವ್ರಿಗೆ ನಾನಿಂದೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ನೀವು ಇದ್ ಮಾಡ್ಬೇಕು, ಪ್ರಾಕ್ಟಿಕಲ್ ನಾನು ಹೇಳ್ತಾ ಇದ್ದೆ, ಅವ್ರ ಭಾಷೆಗೆ ಬಲ್ಕೊಂಡ್ಬಿಡೋರು ಅಷ್ಟೇ. ಹಂಗೆ ಅವ್ರಿಗೂ ತುಂಬಾನೇ ಖುಷಿ ಆಯ್ತು. 250ಗೆ ಕೋರ್ಸ್, 250ಕ್ಕೆ 1 ವೀಕ್ ಕೋರ್ಸ್ ಮಾಡಿದ್ದೆ. ಕಾಲೇಜ್ ಎಲ್ಲರನ್ನು ಸೇರ್ಕೊಂಡಿದ್ರು. ಮಾಡ್ಕೊಂಡ್ ಹಂಗೆಲ್ಲ ಮಾಡಿದೆ. ಅವ್ರಿಗೂ ಯೂಸ್ ಆಯ್ತು, ನೆನ್ಸ್ಕೊಂತಿದ್ರು. ಒಟ್ಟು ಕುತ್ಕೊಂಡಿಲ್ಲ ಒಂಥರ. ಅದೇನಂತಾರಲ್ಲ, ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗಿನ ಹೆಣ್ಮಕ್ಳಿಗೆ? ಮಕ್ಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಂದ್ರೆ, ಇವಾಗ ನೀನ್ ಎಷ್ಟೇ ಕಲ್ತಿದ್ರುನು ನಿಮಗೆ ಅವ್ರ ಮೇಲೆ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ದಲೆ ಅಡಿಗೆಯಿಂದ ಹಿಡಿದು ಎಲ್ಲದನ್ನು ಮಾಡೋದು. ಇವೊಂದು ರಂಗೋಲಿನೂ ಕಲ್ತ್ವಿ, ಸಂಸ್ಕಾರ ರಂಗೋಲಿ ಅಂತಂದ್ರೆ. ರಂಗೋಲಿನ 4 ಜನ ಬಂದ್ರೆ ಇದ್ ಮಾಡ್ಬೋದು. ಕಾಲೇಜಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ, ಏನೋ ಒಂದು ದೇವ್ರ ಕಾರ್ಯಕ್ಕಾಗ್ಲಿ ಇನ್ನೊಬ್ರು ಕಲ್ತಿರ್ಬೇಕು, ಏನು ಡಿಪೆಂಡ್ ಆಗಿರ್ಬಾರ್ದು ಹಂಗೆ. ಸೊ ಈಗ ಕಲ್ತಿರೋ ಇಷ್ಟು ಕೋರ್ಸ್ಗಳನ್ನು ನೀವು ಒಂದಿಲ್ಲ ಒಂದ್ ರೀತಿಯಲ್ಲಿ ಉಪಯೋಗ ಹಾಗೆ ಆಗುತ್ತೆ. ನೋಡ್ರಿ, ಮೊನ್ನೆ ಒಂದ್ ಮದ್ವೆ ಅಲ್ಲ, ಇದಿತ್ತು, ಏನಂತಾರೆ, ಗೃಹ ಪ್ರವೇಶ ಇತ್ತು. ಅವರು ಅದಕ್ಕೆ ವಾಸ್ತು ರಂಗೋಲಿ ಹಾಕ್ತೀರಾ ಅಂದ್ರು. ಹಾಕ್ತೀನಿ ಅಂದೆ. ವಾಸ್ತು ರಂಗೋಲಿ ಹಾಕಿದೆ. ಅದು ವಾಸ್ತು ರಂಗೋಲಿ ಅಂದ್ರೆ ಎಲ್ಲಾ ದೇವತೆಗಳು ಬರ್ತಾರೆ. ಅದು ನಾನು ಇದು ಮಾಡ್ಕೊಂಡಿದ್ದೆ, ಕಾನ್ಸೆಪ್ಟ್ ಮಾಡಿ ಭಟ್ರಿಗೆ ಹೇಳ್ದೆ. ಭಟ್ರೆ ಈ ತರ ಹಿಂಗೆ ಹೇಳ್ದೆ, ಬಹಳ ಬೆಸ್ಟ್, ಎಲ್ಲಾ ದೇವ್ರು ಬಂತು ಇದ್ರಲ್ಲಿ. ಅದು ಬಂತು. ಅದನ್ನ ವಾಸ್ತು ರಂಗೋಲಿ ಅಂತಂದು ಹೇಳ್ಬಿಟ್ಟು ಅದನ್ನೊಂದು ಮಾಡಿ ಹಾಕಿದೆ. 2,500 ಕೊಟ್ರು. ಸಾಕಲ್ಲ ನಮ್ಗಷ್ಟು. ಒಂದು ಹೆಲ್ಪಿಂಗಿಗೆ ಇಬ್ರನ್ನ ಇಟ್ಕೊಂತೀನಿ, ಹಾಕಕ್ಕೆ, ಬಗ್ಗಿ ಎಲ್ಲ ಮಾಡಕ್ಕೆ, ಕಲರ್ ಎಲ್ಲ ತುಂಬಕ್ಕೆ, ಎಲ್ಲ ಮಾಡಕ್ಕೆ ಮಾಡೋದು. ಅಂದ್ರೆ ನೀವು ಕಲ್ತಿರೋ ಇಷ್ಟು ಉದ್ಯೋಗಗಳು ನಿಮ್ಗೆ ಯಾವ್ದು ಮರ್ತೋಗಿದೆ, ಬಿಟ್ಟಿದೀನಿ ಅನ್ನೋದು ಇಲ್ಲ. ಆಮೇಲೆ ಅದು ಟಚ್ ಇದೀರಾ, ಪ್ರತಿಯೊಂದನ್ನು ನೀವು ಮಾಡ್ತಾ ಇದ್ರೆ, ಮತ್ತೆ ಪ್ರತಿಯೊಂದರಲ್ಲಿನೂ ನೀವು ಉದ್ಯೋಗನ ತಗೊಂಡಿದ್ದೀರಿ, ಜೊತೆಗೆ ಇನ್ನೊಬ್ರಿಗೆ ಉದ್ಯೋಗನೂ ಕೊಡ್ತಾ ಇದ್ದೀರಿ. ಒಂದು ಸ್ಯಾರಿ ಪಿಕೋ ಫಾಲು ಇವತ್ ನಿಮ್ಗೆ ಜಾಸ್ತಿ ಆಗಿದೆ ಅಂದ್ರೆ ಇನ್ನೊಬ್ರಿಗೆ ಕೊಡ್ತೀರಿ. ಸೊ ಅಲ್ಲಿ ಅವ್ರಿಗೂ ದುಡಿಮೆ ಆಗುತ್ತೆ, ನಮಗೂ ದುಡಿಮೆ ಆಗುತ್ತೆ. ಇವನ್ ಬ್ಲೌಸ್ ಹೊಲಿಯೋದಂದ್ರೆ ನಾ ಕಟಿಂಗ್ ಮಾಡಿ ಕೊಡ್ತೀನಿ, ಅವ್ರು ಹೊಲ್ ಕೊಡ್ತಾರೆ. ಆಮೇಲೆ ವೇಸ್ಟೆಡ್ ಅಲ್ಲಿ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಯಾವ್ಯಾವ್ದು ಸಂಸ್ಥೆಗಳು ಇರ್ತಾವೇನ್ರಿ, ಸ್ವಚ್ಛ ಭಾರತ್ ಇದ್ರ ಒಳಗೆ ಆಂದೋಲನದಲ್ಲಿದ್ದೀನಿ ನಾನು. ಸೊ ನನಗೆ ಮುಂಚೆಯಿಂದನೂ ತುಂಬಾ ಇಷ್ಟ ಕ್ಲೀನ್ನೆಸ್ ಬಹಳ. ಯಾರು ಸಿಗರೇಟ್ ಸೇದಿದ್ರು, ಅವರು ಗುಟ್ಕಾ ತಿನ್ನೋರು ನನ್ ಜೋಡಿ ಇರಬಾರ್ದು. 96 ಅಲ್ಲಿ ಕೌನ್ಸಿಲಿಂಗ್ ಎಲೆಕ್ಷನ್ ನಿಂತಿದ್ದೆ ನಾನು. ಸೊ ಅವಾಗ ಅಲ್ಲಿ KMF ಡೈರೆಕ್ಟರ್ ಆದೆ. ಸೊ ಹೆಂಗಂದ್ರೆ ನನ್ನ ಹತ್ರ 10 ಜನ ಬರ್ಲಿ, ಕಾಲಪಿಲಿ ಜನ ಬೇಡ, ಆ ತರ ನೋಡಕ್ ಜನ ಎಲ್ಲ ನಿಂತ್ಕೊಂತಿದ್ರು. ಯಾರು ನೋಡ್ಬೇಕು ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ, ಯಾವ ಹುಡುಗಿದು ನನಗ್ ಬೇಡ ಅಂದ್ರೆ ಟಿಕೆಟ್ ಅವರೇ ಕೊಟ್ರು, ಆರಿಸ್ಬಿಟ್ಟೆ. ಯಾಕಂದ್ರೆ ಏನಾದ್ರೂ ನಾವು ಹೋಗ್ಬೇಕು ಅಂದ್ರೆ ಇನ್ನೊಬ್ರು ಮನೆ ಬಾಕ್ಲಿಗೆ ಹೋಗಿ ನಿಂತ್ಕೊಳೋದ್ಕಿನ್ನ ನಮ್ ಅಧಿಕಾರ ನಮ್ ಕೈಲಿದ್ರೆ ನಾವ್ ಏನಾದ್ರೂ ಮಾಡ್ಬೋದು. ಆ ಒಂದ್ ದೃಷ್ಟಿಗೆ ಹೋದೆ. ದುಡ್ಡು ಮಾಡ್ಬೇಕು ಅಂತ ಮಾಡಿಲ್ಲ, ಅಷ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟಿರ್ತೈತೇನೋ. ನಾವ್ ಇನ್ನೂ ಬಾಡಿಗೆ ಮನೆಯಲ್ಲೇ ಇದೀನಿ ನಾನು. ಅದೇ, ಯಾಕಂದ್ರೆ ನಿಯತ್ತಾಗಿ ದುಡಿಬೇಕು ಅಂದ್ರೆ ಅದು ವರ್ಷಾನ್ಗಟ್ಲೆ ಹೋಗುತ್ತೆ. ನನಗ್ ಬೇಡ ಅದು. ಯಾಕಂದ್ರೆ ಒಂದು ಇದು ಮಾಡ್ಕೊಂಡು, ಅವಾಗ JH ಪಟೇಲ್ ಅವರೆಲ್ಲ ಇದ್ರಲ್ಲ, ಚಿಗುರು ಅಂತ ಹೆಸರಿಟ್ಟಿದ್ರು ನನಗೆ. ಅವ್ರಂದ್ರೆ ತುಂಬಾ ಇಷ್ಟ ಪಡೋರು ಒಂಥರ ಎಲ್ಲ ಇದು. ಆಮೇಲೆ ಅವ್ರಿಗಂದೆ 10 ಜನ ಬರ್ಲಿ, ಅವ್ರಿಗೆ ಏನಂದ್ರೆ ನೀವು ತಿನ್ರಿ ಎಲ್ಲ ಮಾಡ್ರಿ, ಗುಟ್ಕಾ ಮಾತ್ರ ಹಾಕೋಬೇಡ್ರಿ. ನಾವ್ ಏನ್ ಕಲ್ತಂಗಾಯ್ತು, ಏನ್ ಮಾಡ್ದಂಗಾಯ್ತು,
ಆಮೇಲೆ ಇನ್ನೂ ಒಂದು ಏನಂತಂದ್ರೆ ನಮ್ಗೆ ಮನುಷ್ಯ ಅಂದ್ಮೇಲೆ ಕ್ಲೀನ್ನೆಸ್ ಇರ್ಬೇಕು. ಬಡತನ ಇದ್ರೆ ಪರವಾಗಿಲ್ಲ, ಒಂದ್ ಗುಡಿಸ್ಲಿದ್ರು. ಸೊ ನಾವು ಕ್ಯಾನ್ವಾಸ್ಗಂತ ಆಜಾದ್ ಕಾಲೋನಿಗೆ ಹೋದ್ವಿ. ಅಲ್ಲಿ ಮೇಲ್ ಒಂದ್ ಶರ್ಟ್ ಇದ್ರೆ ಕೆಳಗಿಂದಿರಲ್ಲ, ಕೆಳಗಿಂದಿದ್ರೆ ಮೇಲಿರಲ್ಲ. 2 ಡಜನ್ ಮಕ್ಳು. ಅದು ಆತರ ಕೆಲವು ಮಂದಿ ಹೇಳ್ಬಾರ್ದು ನಾವು, ಅದು ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡ್ಕೋಬಹುದು. ಯಾಕಂದ್ರೆ ಅವ್ರಿಗೆ ಬರೇ ಮಕ್ಳು ಹುಟ್ಸೋದೇ ಒಂದು ಕೆಲ್ಸಗಳು ಇರ್ತಿದ್ವು ಅಷ್ಟೇ. ಈ ಬಡತನ ಬಾರಂದು ಹಿಂಗೆಲ್ಲ ಮಾಡೋದಕ್ಕಿನ್ನ ಸ್ವಚ್ಛತೆ ಇರ್ಬೋದಲ್ಲ. ಅಲ್ಲೇ ಹಂದಿ, ಅಲ್ಲೇ ತಿನ್ನೋದು, ಅಲ್ಲೇ ಇದು ಮಾಡೋದು, ಅಲ್ಲೇ ಬಿಡಿ ಕಟ್ಟೋದು, ಇದು ಮಾಡೋದು. ನಂದು ಇವ್ರಿಗೆಲ್ಲ ಏನಂತ ಅವಾಗ ನಾವು ಏನ್ ಮಾಡಿದ್ವಿ, ಟಾಯ್ಲೆಟ್ ಎಲ್ಲ ಕಟ್ಟಿಸ್ಕೊಟ್ಟಿದ್ವಿ. ಅಲ್ಲಿ ಬೀಡಿ ಎಲ್ಲ ಕಟ್ಕೊಡ್ಬಿಡಿದ್ರು ಅವರು ಹೆಣ್ಮಕ್ಳು ಬೀಡಿ ಕೊಟ್ಟು ಜೀವನ ಮಾಡ್ತಿದ್ರು. ಅವ್ರಿಗೆ ಅದೇ ಒಳಗಡೆ ಎಲ್ಲ ಮತ್ತೆ ಬುರ್ಕಾ ಹಾಕೊಂಡು ಎಲ್ಲ ಪಾಪ ಅವ್ರು ಹೊರಗ್ ಬರಂಗಿರ್ತಿರ್ಲಿಲ್ಲ. ಮನೆಗೆಲ್ಲ ಬೀಡಿ ಕಟ್ಟೋದು, ಗಂಡ್ಮಕ್ಳು ಹೋಗಿ ಮಾರಿ ಅರ್ಧ ಕುಡ್ದು ಬರೋದು, ಹೊಡಿಯೋದು. ಅವ್ರಿಗೆ ಅದು ಇದಾಗ್ಬಿಟ್ಟಿತ್ತು. ಅದಕ್ಕೆ ಅವ್ರಂದ್ರೆ ನಾವು ಇನ್ನೂ ಏನಾರ ಕಲಿಬೇಕು, ಏನಾರ ಮಾಡ್ಬೇಕು ಅಂತ. ಅವಾಗ ಅವ್ರಿಗೆ ಟೈಲರಿಂಗು ಅವನ್ನೆಲ್ಲ ಕ್ಲಾಸ್ ಮಾಡ್ತೀನಿ, ಫ್ರೀ ಕ್ಲಾಸ್ ಮಾಡ್ತೀನಿ ಬರ್ರಿ. ಆಮೇಲೆ ಇನ್ನೂ ಒಂದು ನನಗೆ ನೆನಪಾಗ್ತಿದೆ, ನಾ ಸಣ್ಣಳಿದ್ದಾಗ ಆಟ ಆಡ್ತಿದ್ವಿ. ಆಟ ಆಡ್ಬೇಕಾರೆ ನೋಡ್ರಿ, ಯಾರು ಹುಟ್ಟದಲ್ಲೇ ಯಾರು ಕೆಟ್ಟವರಾಗಲ್ಲ, ಸಂದರ್ಭಗಳು ಕೆಟ್ಟತನ ಬರ್ತಾವ ಅಷ್ಟೇ. ಸೊ ಯಾಕಂದ್ರೆ ಒಬ್ಬ ಹುಡುಗ ನಮ್ಮ ಜೊತೆಗೆ ಆಟ ಆಡ್ತಿದ್ದ. ಅವ್ರ ತಂದೆ, ನಾವು ಸಣ್ಣವ್ರು ಗೊತ್ತಿಲ್ಲ, ಒಂದು ಬ್ಯಾಗ್ ತುಂಬ ಇದು ತಗೊಂಡು ದುಡ್ಡು ತಗೊಂಡು, ಸ್ಮಗ್ಲರ್ ಅಂತ ಗೊತ್ತಿರ್ಲಿಲ್ಲ. ಕಿಟಕಿಗೆಲ್ಲ ನೋಡ್ತಿದ್ವಿ, ಬರ್ತಿದ್ವಿ. ಅವು ಬೆಳೀತಾ ಹೆಂಡ್ತಿಗೆ ಹೊಡೆದು ಎಲ್ಲ ಕಳಿಸಿದ್ರು. ಮತ್ತು ಅವರು ಅವಳು ಎಲ್ಲ ಹೋದ್ಲು. 3 ಜನ ಮಕ್ಳಿದ್ವು. ಒಬ್ಬನ ಅವನು ಅವ್ರ ಅಪ್ಪನ ದಾರಿ ಹಿಡ್ದ, ಇನ್ನೊಬ್ಬನು ಮನೆ ಬಿಟ್ಟು ಹೋದ, ಇನ್ನೊಂದು ಹುಡುಗ ಇದ್ದ. ಅವನೇನ್ ಮಾಡ್ದ, ನಾವು ರೋಟ್ರಿ ಆಕ್ಟ್ ಕ್ಲಬ್ಬಲ್ಲಿ ಹೋದಾಗ ಜೈಲಲ್ಲಿದ್ದ. ನಾವು ಹೋಗಿ ಕೇಳಿದೆ, ಸರ್ ಇವ್ನು ಯಾಕಿದ್ದಾನೆ? ಯಾಕಂದ್ರೆ ನಾವು ಹಣ್ಣೆಲ್ಲ ಕೊಡ್ತಿದ್ವಲ್ಲ, ಅವ್ನು ಈ ಕಡೆಯಿಂದ ಹಿಂಗಿಸ್ಕೊಂಡ ಎಡಗೈಲಿ. ನಾವು ಅವಾಗ ಮಾತಾಡ್ಸ್ಲಿಲ್ಲ, ಯಾಕೆ ಮಾತಾಡ್ಬಾರ್ದು. ಇಲ್ಲ ಸರ್, ತುಂಬಾ ಒಳ್ಳೆನವನು, ನಾನು ನೋಡಿದೀನಿ, ನನ್ನ ಜೊತೆಗೆ ಆಡ್ದನವನು. ಯಾಕೆ ಹಾಕಿದ್ದೀರ ಅಂದ್ರೆ, ಏನಿಲ್ಲಮ್ಮ, ಸೈಕಲ್ ಕದೀತಾನೆ, ಒಂದು ತುತ್ತು ಅನ್ನ ಸಿಗ್ತತೆ ಅಂತ ತಿಂತಾನೆ ಬರ್ತಾನೆ ಅಷ್ಟೇನೆ ಅಂದೆ. ಪಾಪ ಅವನಿಗೆ ಆ ಥರ ಪರಿಸ್ಥಿತಿ ಮಾಡಿಬಿಟ್ರೆ. ಯಾಕೆ ಹೇಳಿದ್ರೆ, ಸರ್ ನಾನು ಅಂದೆ, ಇಲ್ಲ ಅವ್ರಿಗೆ ವಿದ್ಯೆ ಇಲ್ಲದಕ್ಕೆ ಹಂಗೆ ಮಾಡ್ತಾರೆ. ಇಲ್ಲ, ಅವರು ಕಾಯಂ ವಾರ ಬರ್ತಾನೆ ಇರ್ತಾರೆ. 1 ವಾರ ಹೋಗ್ತಾರೆ ಮತ್ತೆ ಬರ್ತಾರೆ, 1 ವಾರ ಹೋಗ್ತಾರೆ ಬರ್ತಾರೆ. ಅದು ಸೈಕಲ್ ಗ್ಯಾಂಗೆ ಒಂದಿದೆ, ಆ ಗ್ಯಾಂಗಿಗೆ ಸೇರ್ಕೊಂಡಿದ್ದಾನೆ. ಯಾಕಂದ್ರೆ ಮನೆ ಪರಿಸ್ಥಿತಿ, ಮನೆಗೆ ಹೋದ ತಕ್ಷಣ ಅಣ್ಣ ಹೊಡಿಯನ್ನು, ಎಲ್ಲಿ ಹೋಗ್ಬೇಕು ಅವರು? ಹೌದು, ಏನ್ ಮಾಡ್ಬೇಕು? ಅವನು ಮಾಡ್ಬೋದಿತ್ತು ಬೇರೆ ಏನಾರ ಕೆಲ್ಸನ, ಅದು ಅವನಿಗೆ ಅದು ತಲೆಗೆ ಒಳಿಲೇ ಇಲ್ಲ. ಕಳ್ಳರಿಗೆ ಗ್ಯಾಂಗಿಗೆ ಸೇರ್ಕೊಂಡೆ. ಬಾರ ಇಲ್ಲಿ ಅನ್ನೋದು, 4-5 ಜನ ಕಳ್ಳರು ಇರ್ತಾರೆ, ಅದ್ರಾಗ ಇವ್ನು ಇನ್ಫಾರ್ಮೇಶನ್ ಕೊಡೋದು ಹಿಂಗೆ. ಹಂಗಾಗಿ ನಾ ಅಂದೆ, ಸರ್ ಇವ್ರಿಗೆ ಏನಾರ ಸ್ವಯಂ ಉದ್ಯೋಗ ಕಲಿಸ್ಬೋದಲ್ಲ ಅಂತಂದು. ಅವ್ರು ಇರ್ಬೋದ್ರಪ್ಪ ಅಂತಂದು. ಅದು ಎಲ್ಲ ರೆಕಾರ್ಡ್ ಇದೆ. ಹೋಗಮ್ಮ, ಇವ್ರು ಬರ್ತಾವೆ ತಿಂತವೆ, ಇದು ಹೌದು, ನಾವು ಕಲಿಸ್ಬೇಕು ಅಂತೀವಿ, ಅವ್ರಿಗೆ ಸಂಭಾವನೆ ಎಲ್ಲ ಕೊಡ್ಬೇಕು. ಅವಾಗ ನಾನು ಅಂದೆ, ಸರ್ ಏನು ಬೇಡ, ನಾನೇ ಕಲಿಸ್ತೀನಿ, ನಂದೇ ದುಡ್ಡು ಹಾಕೊಂಬರ್ತೀನಿ. ನನ್ಗೆ ಹೆಂಗ ದೇವ್ರು ನನಗೆ ತಿನ್ನಕ್ ಅನ್ನಾಗಿನ್ನ ಕೊಟ್ಟಿದ್ದಾನೆ. 4 ಜನ ವಿದ್ಯೆ ಕಲ್ತ್ರಿ ನನ್ನ ವಿದ್ಯೆನೆ ಅಂತಂದ್ರೆ ಹೆಲ್ಪ್ ಆಗುತ್ತೆ, ಬೆಳೆಯುತ್ತೆ. ಅವ್ರಿಗೆ ಅಲ್ಲೆಲ್ಲ ಇದರಲ್ಲ, ಅವ್ರು ಯಾವ್ದೋ ಒಂದು ಸಂದರ್ಭದಾಗ ಬಂದಿರ್ತಾರ ಅಷ್ಟೇ ಅಂತ. ಏನಮ್ಮ, ಅವರೆಲ್ಲ ಗಂಡ್ಮಕ್ಳು ಹೆಂಡ್ತಿ ಬಿಟ್ಟು ಎಲ್ಲ ಮಾಡಿ ಬಂದಿರ್ತಾರೆ. ನಾನು ಸರ್ ನಮ್ಮ ಡ್ರೆಸ್ ನೋಡ್ರಿ ನಿಮಗೆ, ಯಾಕಂದ್ರೆ ಫುಲ್ ಇದನ್ನೆಲ್ಲ ಹಾಕ್ತಿದ್ವಿ. ಸೊ ಏನಿಲ್ಲ, ಆಮೇಲೆ ನಾನು ಕೈ ಮುಗಿದವ್ರಿಗೆ ಸೂಜಿ ಇದಾರೆ. ಅವ್ರಿಗೆ 7 days ಕ್ಲಾಸ್ ಮಾಡಿದ್ವಿ. ಯಾವ ಕ್ಲಾಸ್ ಮಾಡಿದ್ರಿ? ಮ್ಯಾಟ್ ಮಾಡೋದು. ಓಕೆ, ಅದು ಮ್ಯಾಟ್, ಡೋರ್ ಮ್ಯಾಟ್, ಹಗ್ಗದಿಂದ ಕೈಯಲ್ಲೇ, ಏನೂ ಇಲ್ಲಪ್ಪ, ನನಗೆ ಬಂಡವಾಳ ಎಲ್ಲ ಏನಿಲ್ಲ, ಮ್ಯಾಟ್ ಮಾಡಿದ್ವಿ. ಆಮೇಲೆ ನಾನು ಪೇಪರ್ ಇದು ಡೆಕೋರೇಷನ್ ಐಟಮ್ಸ್ ಅದನ್ನ ಹೇಳ್ಕೊಟ್ಟೆ. ಆಮೇಲೆ ಕ್ಯಾಂಡಲ್ ಮೇಕಿಂಗ್ ಹೇಳ್ಕೊಟ್ಟೆ. ಆಮೇಲೆ ನಾ ಅಂದೆ, ಒಬ್ಬ ಟೈಲರ್ ಹತ್ರ ಹೋಗಿ ಸೂಜಿ ದಾರ ಇದನ್ನ ಕಾಜಾ ಅದನ್ನ ಹಾಕಿದ್ರೆ ಅದ್ರಲ್ಲಿ ದುಡ್ಡು ಬರ್ತಿತ್ತು. ಒಬ್ಬೊಬ್ರು ಅವಾಗೆಲ್ಲ 1.5 ರೂಪಾಯಿ 2 ರೂಪಾಯಿ ಕೊಡೋರು. ಅದನ್ನ ಕೂಡ್ಸಿದ್ರೆ ದಿನಕ್ಕೆ 10-20 ಮಾಡಿದ್ರೆ ಆಗ್ತಿತ್ತಲ್ಲ, ಅವನ್ನ ಹೇಳ್ಕೊಟ್ವಿ. ಮತ್ತೆ ಇನ್ನೇನು ಒಂದು 7 days ಕ್ಲಾಸ್ ಎಲ್ಲ ಮಾಡಿ ಅವ್ರಿಗೆ ಹೇಳ್ಕೊಟ್ವಿ. ಅದ್ರಾಗ ನಾನು ಹೊರಗೆ ಬಂದ ತಕ್ಷಣ ಎಲ್ಲರೂ ನೋಡಿ, ಜೈಲಲ್ಲಿಂದ ಒಳಗೆ ಹೋಗ್ತವೆ, ಹೊರಗೆ ಬರ್ತವೆ, ಎದಕ್ಕೆ ಅಂತ ನಗೋರು. ಸೊ ಆಮೇಲೆ ನಮ್ಮ ಹುಡುಗರೆಲ್ಲ ಕೇಳಿದ್ವಿ, ಏನ್ ಕಲ್ತೀವಿ? 5 ನಿಮಿಷಕ್ಕೆ ಹಿಂಗೆ ತಿರುಗ್ಸೋದಕ್ಕಿನಿ ಅಂದೆ. 10 ಜನದಾಗ ಒಬ್ರಾರ ಕಲೀಲಿ. ನಾನು ಎಲ್ಲಿರ್ತೀನೋ, ನಾನು ಇವಾಗ ಎಲ್ಲಿದ್ದೀನೋ ಗೊತ್ತಿಲ್ಲ, ಅವ್ರೆಲ್ಲಿದ್ದೀರೋ ಗೊತ್ತಿಲ್ಲ. ನಾವು ಹೆಣ್ಮಕ್ಳು ಹರಿಯ ನೀರು ದಾವಣಗೆರೆಲಾಗ ಅವಾಗ ಮಾಡಿದ್ ವಸಂತ ಥಿಯೇಟರ್ ಹತ್ರ. ಆಮೇಲೆ ಅವರಲ್ಲಿ ಒಬ್ಬನ್ ಬಂದ, ಮೇಡಮ್ ಇದನ್ನ ಸಿಸ್ಟರ್ ಅಂದ. ಖುಷಿ ಆಗ್ಬಿಡ್ತು ನನಗೆ. ನಾವು ಸಣ್ಣರಲ್ಲ, ಏನ್ ಹೇಳ್ರಿ ಅಂದೆ. ನನಗೆ ಇನ್ನೊಂದ್ಸರಿ ಹೇಳ್ಕೊಡ್ತೀರಾ, ನಾನು ಬಳ್ಳಾರಿ ಜೈಲಿಗೆ ಹೋಗ್ತಿದ್ದೀನಿ ಅಂತಂದ. ಯಾಕ? ಏನೋ ಒಂದ್ ಸಂದರ್ಭದಾಗೆ. ಅದಕ್ಕೆ ಆಯ್ತಪ್ಪ ಹೇಳ್ಕೊಡ್ತೀನಿ. ಅವಾಗ ಖುಷಿ ಆಯ್ತು ನನಗೆ. ಆಮೇಲೆ ಎಷ್ಟು ಜನ ಸೂಜಿ ಇಟ್ಕೊಂಡ್ರೆ ಒಂದು 10 ಜನ ಪೊಲೀಸ್ ಇರ್ತಿದ್ರು, 50 ಜನ ಕಲಿಯೋರು. ನಾನು ನಮ್ಮ ಸಿಸ್ಟರ್ ಇಬ್ರೇ.
ಈ ಸೋಣಕ್ಲು ಚುಚ್ಚಿ ಇದ್ರಾಗೆ ಇದು ಮಾಡಿಬಿಡ್ತಾರೆ. ಏನಾದ್ರೂ ಮಾಡೋ ಚಾನ್ಸಸ್ ಇರ್ತದೆ ಅಂದ್ರೆ ಎಷ್ಟೆಲ್ಲ ತಂದು ಟೇಬಲ್ ಮೇಲೆ ಇಡ್ಬೇಕು ಅವ್ರು. ಆ ರೀತಿ ಅದನ್ನೆಲ್ಲ ಮಾಡಿ ಎಲ್ಲ ನನ್ಗೂ ಮನ್ಸಿಗೆ ಒಂಥರ ನಾನು ಹುಟ್ಟಿದ್ದಕ್ಕೂ ಏನಾದ್ರು ಸಾರ್ಥಕ ಮಾಡ್ಬೇಕು. ಸಮಾಜ ಸೇವೆ ಮತ್ತೆ ನಾವು ಹುಟ್ಟಿದ್ದು ವೇಸ್ಟ್ ಅಲ್ಲ, ಇದು ಜನ್ಮ ಜನ್ಮ ಬಂದಂಗೆಲ್ಲಾನು ನನ್ನಂದು ಈ ಕಲ್ತಿದ್ ವಿದ್ಯೆ ಎಲ್ಲ ನೆಕ್ಸ್ಟ್ ಜನ್ಮಕ್ಕೂ ಇರ್ಲಪ್ಪ ಅಂತ. ಯಾಕಂದ್ರೆ ಇದನ್ನ ಮಾಡಿಸ್ಬೇಡ, ಅಳಿಸ್ಬೇಡ ಅಂತ. ಯಾಕಂದ್ರೆ 4 ಜನಕ್ಕೆ ಕೊಡೋದಾಗ್ತತಿ, ಇದು ಮಾಡ್ಬೋದು. ಯಾಕಂದ್ರೆ ನಾವು ಎಷ್ಟು ಅದರಲ್ಲಿ ನಮ್ ಸಿಸ್ಟ್ರು ಭಾಳ ನನ್ಗಷ್ಟು ಬರೋದಿಲ್ಲ ಭಗವದ್ಗೀತೆದ ಅದೆಲ್ಲ ತುಂಬಾ ಚೆನ್ನಾಗಿ ಕ್ಲಾಸ್ ಎಲ್ಲ ಮಾಡಿ. ಈಗೂ ನಮ್ಮ ಮನೇಲಿ ಸಂಪ್ರದಾಯ ಬೆಳಿಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸು ಭಗವದ್ಗೀತೆ ಹೇಳಿ ಮುಂದೋಗೋದು. ನಾವ್ ಅಲ್ಲಿ ಇಲ್ಲಿ ಹೋಗಿ ಶಾಸ್ತ್ರ ಕೇಳೋದ್ ಏನ್ ಬೇಕಾಗಿಲ್ಲ, ನಮ್ ಭಗವದ್ಗೀತೆಯಲ್ಲೇ ಎಲ್ಲ ಇದೆ. ಅದು ನಾವು ತಿಳ್ಕೊಂಡಿಲ್ಲ, ಸುಮ್ನೆ ಹೋಗ್ತಿವಿ ಹಂಗಂದ್ರ ಅಂದ ತಕ್ಷಣ ಎಲ್ಲೋ ಓಡೋಗ್ತಿವಿ, ಯಾವ್ದೋ ಇದನ್ನ ಮಾಡ್ತೀವಿ ಇದು ಮಾಡ್ತೀವಿ. ಅದ್ರಲ್ಲಿ ನಾವು ಒಂದೊಂದೇ ತೆಗಿತಾ ಕೃಷ್ಣ ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ. ಭಗವದ್ ನಾವು ಅದನ್ನ ಎಷ್ಟು ಹುಡುಕಿದ್ರು ಎಷ್ಟಕ್ ಮಾಡಿದ್ರು ಕಡಿಮೆ, ಅದನ್ನ ನಾವು ನೋಡಿಲ್ಲ ಅಷ್ಟೇ, ಅದನ್ನ ತಿಳ್ಕೊಂಡಿಲ್ಲ. ನಮಗೆ ಹೇಳ್ಕೊಡಂತ ಗುರುಗಳ ಹತ್ರ ನಾವು ಹೋಗಿಲ್ಲ. ನಾವು ಹೋಗ್ಬೇಕು, ಸನಾತನ ಧರ್ಮ ಏನು ಅಂತ ತಿಳ್ಕೊಂಡ್ರೆ ಅದ್ರ ಒಂಥರ ಅದು ಏನಂತಾರಲ್ಲ ಅಗಿತಾ ಇದ್ದಂಗೆಲ್ಲ ಸಿಗ್ತಾ ಇದೆ ಅದು. ಇವಾಗ ಮೋದಿಜಿ ಅಂದ್ರೆ ನನಗ್ ಪಂಚಪ್ರಾಣ. ಯಾಕಂದ್ರೆ ನಾ ಕಂಡ ಕನಸು ಮೋದಿಯಲ್ಲಿದೆ ಅಂತ ಒಂದು ಕವನ ಬರ್ದಿದ್ದೀನಿ ಅವ್ರಿಗೆ ಮೇಲೆ. ನಾ ಕಂಡ ಕನಸು ಅಂತಂದ್ರೆ ಡಬಲ್ ರೋಡ್ ಮಾಡೋದು. ನಾನು ಅವಾಗ ನನ್ನ ಮೈಂಡಲ್ಲಿ ಬರ್ತಾ ಇತ್ತು, ಯಾಕೆ ಇವ್ರ ಆಕ್ಸಿಡೆಂಟ್ಗಳು ಬಾಳ ಆಗ್ತವೆ, 2 ರೋಡ್ ಮಾಡಿದ್ರೆ ಹಿಂಗ್ ಹೋಗೋದೊಂದು ಹಿಂಗ್ ಬರೋದೊಂದು, ಹಿಂಗೆಲ್ಲ ಸೊಟ್ಟಪಟ್ಟ ಯಾಕೆ ಹೋಗ್ಬೇಕು ಅಂತ. ಇವಾಗ ನೋಡ್ರಿ ಅದು ಮೋದಿಜಿ ಮಾಡಿದ್ರು, ಅಟಲ್ ಇವರಿಂದ ಬಂತದು, ಅದು ಖುಷಿ ಆಯ್ತು. ಆಮೇಲೆ ಸ್ವಚ್ಛ ಭಾರತ, ಈ ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಉಗಿಯೋದು, ಎಲ್ಲ ಅಡಿಕೆ ಹಾಕೊಂಡ್ ಮಾಡೋದಿಲ್ಲ, ಯಾಕೆ ಸ್ವಚ್ಛ ಇರಬಾರ್ದು, ಎಲ್ಲೆಲ್ಲಿ ಪಿಕ್ ಮಾಡೋದು, ಈಗ ಬೇಕಂತಾನೆ ಹಿಂಗ್ ಸಿಂಬಳಸಿದದು, ಅದು ನನಗೆ ಸೇರ್ತಿರ್ಲಿಲ್ಲ. ಯಾರು ಇದನ್ನು ಇದ್ರೂ ನಾವು ಅದನ್ನ ಇವಾಗ ಮೋದಿಜಿ ಸ್ವಚ್ಛ ಭಾರತ್ ಅಂತ ತಂದ್ರು. 96 ನಾನು ಎಲ್ಲ ಕಸದ ಬುಟ್ಟಿನ ಬೆಳಗಿನ ಜಾವ ಎದ್ಬಿಟ್ಟು ಕಸ ಗುಡಿಸಿ, ನಾವು ದಾವಣಗೆರೆಯಲ್ಲಿ ನಾವೇ ದುಡ್ಡು ಹಾಕ್ಬಿಟ್ಟು ಒಂದು ಕಸದ್ದು ಟ್ರಾಲಿ ಮಾಡಿದ್ವಿ ಅವಾಗ. ಕಸ ಮನೆ ಕಸ ತಗೊಂಡೋಗೋದು. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆ ಆ 30-40 ಸೈಟ್ ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರು ಗುಡಿಸ್ಲೇಬೇಕು. ಎದುರುಗಡೆಗೆ ಅವ್ರು ಗುಡಿಸಿದ್ರೆ ಮುನ್ಸಿಪಾಲ್ಟಿ ಹಾಕ್ಬೇಕು, ಆ ದುಡ್ಡು ಉಳಿಯುತ್ತಲ್ಲ. ಹಂಗೆ ನಾವು ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ವಿ. ಅಲ್ಲೂ ಚೆನ್ನಾಗಾಯ್ತು. ಸೊ ನಾವು ಇಲ್ಲಿ ಬಂದಿದ್ದು ನನ್ಗೆ ಏನನ್ಸುತ್ತೆ, ಬೇರೆ ಏರಿಯಾಕ್ ಬಂದಿದ್ದೀನಿ ಅಂತಲ್ಲ, ಇಲ್ಲೂ ತುಂಬಾ ಚೆನ್ನಾಗಿ ಜನಗಳು ಚೆನ್ನಾಗಿದ್ದಾರೆ, ನಾವ್ ಹೆಂಗಿರ್ತೀವೋ ಹಂಗೆ. ಸೊ ಅಲ್ಲಿ ಆಮೇಲೆ ನಾನು KMF ಡೈರೆಕ್ಟ್ ಆದಾಗ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಡೋದು, ರೈತರ ಮೇಲೆ ಬಹಳ ಪ್ರೀತಿ ನನಗೆ. ಯಾಕಂದ್ರೆ ಅವ್ರದ್ದು ಇದನ್ನೆಲ್ಲ ನೋಡಿ. ಆಮೇಲೆ ಹಸುಗಳು ಅಂದ್ರೆ ಬಹಳ ಇಷ್ಟ. ಗೋಮಾತೆಗೆಲ್ಲಾನು ಇದು ಮಾಡೋದು, ಈ ರೀತಿ ನಡ್ಕೊಂಡು ಬಂದಿದೆ. ಖುಷಿ ಆಯ್ತು ನಿಮ್ಮ ಜರ್ನಿ ಕೇಳಿ. ನಾನು ನಿಮ್ಮನ್ನ ಕೇಳಿದ್ದು ನೀವೊಬ್ರು ಉದ್ಯಮಿದಾರರು ಅಷ್ಟೇ ಅಂತ ಹೇಳಿ. ನೀವೊಬ್ರು ಉದ್ಯಮಿದಾರರು, ನಿಮ್ಗ ಪಾರ್ಲರ್ ಇದೆ, ಪಾರ್ಲರ್ ಜೊತೆ ಕೆಲವೊಂದು ಸ್ಟೇಷನರಿ ಐಟಮ್ಸ್ ಇಟ್ಕೊಂಡಿದ್ದೀರ ಮಾತ್ರ ಗೊತ್ತಿತ್ತು. ಬಟ್ ನಿಮ್ಮ ಜರ್ನಿಯಲ್ಲಿ ಇಷ್ಟೊಂದು ವಿದ್ಯೆಗಳ ಸಾಲುಗಳಿದೆ, ಅದನ್ನ ನೀವು ಇಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೊಂಡು ಜೊತೆಗೆ ಅದನ್ನೊಂದು ಸಮಾಜ ಸೇವೆಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ರಿ. ನಿಮ್ ಸಮಾಜ ಸೇವೆ, ನಿಮ್ ಉದ್ಯೋಗ ಹೀಗೆ ಮುಂದುವರಿಲಿ. ಅದಕ್ಕೋಸ್ಕರ ಇವಾಗ ಮಾಡ್ಬೇಕು. ಇವಾಗ ನನ್ಗೆ ಏನಾಯ್ತ್ರಿ, ನಮ್ಮ ಮನೆಯವರು ಆರ್ಕಿಟೆಕ್ಟ್ ಸುಧೀರ್ ಬಾಗೇವಾಡಿ ಅಂತ BUB ಕಾಲೇಜಲ್ಲಿ ಪ್ರೊಫೆಸರ್. ಸೊ ಫಸ್ಟ್ ಅವ್ರು ಏನಂದ್ರು, ನೀ ರಾಜಕೀಯ ಬಿಡ್ಬೇಕು ಅಂದ್ರು. ಅವ್ರು ಹೇಳಿದ್ದು ಕರೆಕ್ಟೇ, ಯಾಕಂದ್ರೆ ಮನೆ ಬಿಟ್ಟು ಬೀದಿ ಸುತ್ತ ಅನ್ನೋದಾಗತ್ತದು. ಹಂಗಾಗಿ ನಾನಂದೆ ಖಾಲಿ ಇದ್ದೆ ಅವಾಗ. ಸೊ ಅವಾಗಂತ ಸಂಸಾರಕ್ಕೆ ಬಂದ್ಮೇಲೆ ನಾವು ಹೋಗೋದ್ ಬೇಡ ಅಂತಂದ್ರೆ, ನನ್ನ ಮಗಳು ಸಣ್ಣದಿತ್ತು, ಹಂಗಾಗಿ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದೆ. ಅದ್ರಲ್ಲೂ ಮಹಿಳಾ ಮಂಡಳಿಗೆ ಹೋಗೋದು ಇದೆಲ್ಲ ಮಾಡ್ತಾ ಇದ್ದೆ, ಚುಟ್ಕ ಪಟ್ಕ ವೇಸ್ಟ್. ಯಾವ ಟೈಮ್ ಇವೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು. ಸೊ ಅವರು ಎಂಕರೇಜ್ ಮಾಡಿದ್ರು, ತುಂಬಾ ಒಳ್ಳೆಯವರಿದ್ರು. ಅವ್ರನ್ನ ನೆನೆಸ್ಕೊಂಡು ನನ್ಗೆ ಇವಾಗನು ಕಣ್ಣಲ್ಲಿ ನೀರು. ತುಂಬಾ ಟ್ಯಾಲೆಂಟೆಡ್ ಅವರು, ಹಂಗೇನೆ ಎಲ್ಲಾ ವಿದ್ಯೆಯಲ್ಲೂ ಪರಿಣಿತರಿದ್ರು, ಏನೇ ಇದು ಮಾಡಿದ್ರು. ಅವ್ರ ಎಂಕರೇಜ್ಮೆಂಟ್ ಇತ್ತು. ಸಡನ್ಲಿ ಅವರು ಡೆತ್ ಆದ್ರು. ನನ್ನ ಮದುವೆ ಆಗಿ 7 yearsಗೆ ಡೆತ್ ಆದ್ರು. ಅವಾಗ ಮಗು ಸಣ್ಣದು, ಆ ಮಗುನ ಇಟ್ಕೊಂಡು ಹೆಂಗಪ್ಪ ಮುಂದೆ ಜೀವನ ಅಂತಂದು ನನ್ಗೆ ಅದು ಹೇಳ್ತಾ ಹೋದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಮಗಳು ಏನ್ ಮಾಡ್ತಾಳೆ? ಅವಳು ಆರ್ಕಿಟೆಕ್ಟ್ ರೀ, ಇವಾಗ 3rd year ಆರ್ಕಿಟೆಕ್ಟ್. ಸೊ ಆ ಮಗಳಿಗೂ ನಾನು ಏನ್ ಕಲಿಸ್ತಾ ಇದ್ದೀನಿ ಅಂದ್ರೆ, ಏನೇ ನೀ ಕಲಿ, ಹಿರಿಯರಿಗೆ ಗೌರವ ಕೊಡು, ಇದು ಮಾಡು. ಆಮೇಲೆ ಒಂದು ನೋಡ್ರಿ, ವಿದ್ಯೆ ವಿನಯ ಇಲ್ದಲ್ಲ ಏನಿಲ್ಲ. ನಾನು ಅಷ್ಟು ಕಲ್ತೀನಿ ಅಂತ ಗರ್ವ ಮಾಡಂಗಿಲ್ಲ. ಎಲ್ಲಾರ ಜೋಡಿ ಬೆರಿಬೇಕು, ಯಾಕಂದ್ರೆ ಎಲ್ಲಾರು ನಮ್ಮೋರೆ. ಪ್ರಪಂಚದಲ್ಲಿ ಎಲ್ಲರ ಜೋಡಿ ಬೆರಿಬೇಕು. ನಿನ್ನ ಮನೆಯಲ್ಲಿ ನಿನ್ನ ಶ್ರೀಮಂತಿಕೆ ನಿನ್ನ ಮೇಲೆ ನಿನ್ನಿರುತ್ತೆ. ಹಂಗಿದ್ಬಿಟ್ಟು ಅವ್ರನ್ನ ಚೀಪ್ ನೋಡೋದು, ಅವ್ರು ಮಾಡೋದಿಲ್ಲ. ಅವರಲ್ಲಿ ಏನಾದ್ರೂ ಒಂದು ಒಳ್ಳೆ ಗುಣ ಇರ್ತಾವ, ಆ ಗುಣನ ತಗೋಬೇಕು ನಾವು, ಒಳ್ಳೆ ಗುಣ ತಗೋಬೇಕು. ಆಮೇಲೆ ಮಗಳಿಗೆ ಏನಂತಂದ್ರೆ, ಏನೇ ಎದ್ದೆ ಇದ್ರು ಹಿರಿಯರಿಗೆ
ಗೌರವ ಕೊಡಬೇಕು. ನೀ ಎಷ್ಟೇ ಕಲ್ತೀನಿ ನಾ ಕಲ್ತೀನಿ ಅಂತ ಗರ್ವ ತೋರ್ಸಂಗಿಲ್ಲ. ಕೈಲಾದಷ್ಟು ಹೆಲ್ಪ್ ಮಾಡಬೇಕು, ಒಬ್ರಿಗೆ ಮೋಸ ಮಾಡಬಾರ್ದು. ಏನು ಕಲ್ತಿದೀಯ ಅದರಲ್ಲಿ ನೀವು ಮಾಡ್ಕೊಂತ. ಅವಳು ಹಂಗೇನೆ ಕೇಕ್ ಅದೆಲ್ಲ ಮೇಕಿಂಗ್ ಮಾಡ್ಕೊಂತ ಪೇಪರ್ ಖರ್ಚಿಗೆಲ್ಲ ಮಾಡ್ಕೊಂತವಳು ತಾನೇ. ನಿಮ್ಮ ಈ ಸಂಸ್ಕಾರ, ನಿಮ್ಮ ಈ ಸಮಾಜ ಸೇವೆಯೇ ಪುಣ್ಯನೇ ಒಂದು ಪುಟ್ಟ ಮಗು ಇವತ್ತಿನ ದಿನ ಒಂದು ಆರ್ಕಿಟೆಕ್ಟ್ ಆಗೋವರೆಗೇನೋ ಒಂದು ಸಿಂಗಲ್ ಪೇರೆಂಟ್ ಆಗಿ ನೀವು ಬೆಳೆಸಿದ್ರಿ. ಹೌದು, ಅಂದ್ರೆ ಲೋನ್ ಏನು ಜಾಸ್ತಿ ಮಾಡ್ಲಿಲ್ಲ, ಇವಾಗಷ್ಟೇ ಎಜುಕೇಶನ್ ಲೋನ್ ಮಾಡಿಸಿದೆ ಇರ್ಲಿ ಹೋದ ವರ್ಷ. ಯಾಕಂದ್ರೆ ಯಾವಾಗ ತಾಳ್ರಿ ಅವಳು ಡಿಪ್ಲೊಮಾಕ್ ಹೋದ್ಲಲ್ಲ, ಅವಾಗ ಫಸ್ಟ್ ಎಲ್ಲ ಅವರಿಗೆ ನನಗೆಲ್ಲ ಬೈದ್ರು. ಏನಂದ್ರೆ ಏನ ಹುಡುಗಿನ ಡಿಪ್ಲೊಮಾಕ್ ಹಾಕ್ತೀಯಾ, ಪಿ ಯು ಸಿನೆಲ್ಲ ವಿದ್ಯೆ ಏನಾದ್ರೂ ವಿದ್ಯೆನೆ. ಹೌದು, ಹೌದಾ, ಯಾವ ವಿದ್ಯೆಯಲ್ಲಿ ನಾವ್ ಏನ್ ಕಲ್ತಿರ್ತೀವಿ ಅದನ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ದುಡಿಮೆ ಮಾಡ್ಕೋಬಹುದು. ಅದೇ ಮಾಡ್ಬೇಕು, ಡಾಕ್ಟರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು ಹಂಗೇನಿಲ್ಲ. ಇಷ್ಟ ಇರುತ್ತೋ ಅದನ್ನ ಮಾಡ್ಲಿ. ಇದು ಹೆಣ್ಮಕ್ಳಿಗೆ ಎಂದು ಇಂಟೀರಿಯರ್ ಮಾಡಿಸಿದೆ. ಇಂಟೀರಿಯರ್ ಮಾಡಿಸಿದ್ರೆ ನಮ್ಗೆ ರೇಖಾ ಶೆಟ್ಟರ್ ಅಂತ ನಮ್ಮ ಮನೆಯವರ HOD ಮೇಡಮ್ ಇದ್ರು, ಅವ್ರನ್ನ ಕೇಳಿದೆ ಆರ್ಕಿಟೆಕ್ಟ್ ಬೇಡ ಬೇಡ ಚೇಂಜ್ ಮಾಡ್ಬಿಡು, ಆರ್ಕಿಟೆಕ್ಟ್ ಆಮೇಲೆ ಮಾಡ್ಲಿ. ಅವಳು ಫಸ್ಟ್ ಡಿಪ್ಲೊಮಾ ಇನ್ ಇಂಟೀರಿಯರ್ ಮಾಡು. ನಾನು ಅನ್ಕೊಂತಿದ್ದಂಗೆ ಅವಳು ಕಾಲೇಜಿಗೆ ಟಾಪರ್ ಬಂದ್ಲು. ಈಗ ಅವಳದೆಲ್ಲ ಫೋಟೋ ಎಲ್ಲ ಇದಾವೆ ಅವಳದು. ಟಾಪರ್ ಬಂದ್ಲು, ಸನ್ಮಾನನೂ ಮಾಡಿದ್ರು ಎಲ್ಲ. ಆಮೇಲೆ ಇವಾಗ ಅವಳು ಆರ್ಕಿಟೆಕ್ಟ್ ಇದು ಮಾಡ್ಕೊಂಡ್ಲು. ಮತ್ತೆ ಅವಳಿಗೆ ಅಂದೆ ನಿನ್ಗೆ ಇದು ಅಂತ 1 ತಿಂಗಳು ವೇಟ್ ಮಾಡಿದ್ಲು. ನನಗೆ ನಂಬಿಕೆ ಇತ್ತು. ನನಗೆ ನಂಬಿಕೆ ಏನಿತ್ತು, ದೇವಿ ಮೇಲೆ ನಂಬಿಕೆ ಇತ್ತು. ಬನ್ನಿ ಮಂಕಳಿ ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೇ ಈ ಮಧುರಾ ಕಾಲೋನಿಗೆ ಬಂದ ತಕ್ಷಣ 1 ತಾಸು ಹಂಗೆ ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು. ಮುಂದೇನು ಹಾಕಿ ಆಶೀರ್ವಾದ ಹಾಕಿ ಸೇವೆ ಮಾಡಿದ್ದೇನೆ. ಒಂದಿನ ಹೋದೆ, ಸುಮ್ಮನೆ ಏನಾಯ್ತು ಹಂಗೆ ಹೋಗಿ ವಾಕಿಂಗ್ ಮಾಡಿ ಕುತ್ಕೊಳಕ್ಕಿನ್ನ ಸ್ವಲ್ಪ ರಂಗೋಲಿ ಹಾಕಿ ಅಮ್ಮನ ಸೇವೆ ಮಾಡಿದೆ. ಇವಾಗ ನಾನು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಆ ತಾಯಿನೇ ಕಾರಣ. ಯಾಕಂದ್ರೆ ನಾನು ನಂಬಿದ್ದ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಕಷ್ಟ ಸುಖ ಬರ್ತಾ ಇರ್ತವೆ, ಬಟ್ ಆ ದೇವಿದ ಆಶೀರ್ವಾದ ಫಸ್ಟ್. ಅಲ್ಲಿ ಹೆಂಗೆ ಆಟೋ ಸ್ಟ್ಯಾಂಡರು, ಅದು ಒಂದು ಸ್ಟೋರಿ. ಅವ್ರು ಏನ್ ಮಾಡಿದ್ರು ನನಗೆ ಏನಂದ್ರೆ ದಿನ ಹೋಗಿ ರಂಗೋಲಿ ಹಾಕ್ತಿದ್ದಂಗೆ ಮಾಡ್ತಿರ್ಲಿಲ್ಲ. ಅಕ್ಕ ಹನುಮ ಜಯಂತಿ ಮಾಡ್ತೀವಿ ಬರ್ರಿ ಅಂದ್ರು. ಹೋದಾಗ ಅವ್ರು ಏನ್ ಮಾಡಿದ್ರು, ಚೆನ್ನಾಗಿ ಎಲ್ಲ ಊಟ ಹಾಕಿದ್ರು, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸೀದಾ ಅವ್ರವ್ರು ಮಾಡಿದೆ. ನನ್ನ ತಲೆಯಲ್ಲಿ ಬಂತು, ಯಾಕೆ ಕರೆದೆ. ನಾನು ಕರೆದ್ಬಿಟ್ಟು ನಂದೆ ಮಹೇಶನ ಇಷ್ಟು ವೇಸ್ಟ್ ಮಾಡ್ತಿರ್ಲಿ, ಇದರಲ್ಲೇ 1-2 ಮದ್ವೆ ಮಾಡ್ರಿ, ಎಷ್ಟು ಚೆನ್ನಾಗಿ ಆಗ್ತದೆ ನೋಡ್ರಿ. ಅವನಿಗೆ ಮಕ್ಕಳಾಗಿರ್ಲಿಲ್ಲ. ಸೊ ಅವ್ರಿದ್ದು ಏನೋ ನನ್ನ ಮಾತು ಅವನಿಗೆ ಕೇಳಬೇಕು ಅನ್ನಿಸ್ತು. ದೇವಿ ಏನೋ ಕೇಳಿಸಿದ್ಲು, ನಾನು ನುಡ್ಸಿದ್ಲು. 2 ಮದ್ವೆ ಎಲ್ಲ 9 ಮದ್ವೆ ಆದ್ವು. 9 ಮದ್ವೆ ಎಷ್ಟು ಚೆನ್ನಾಗಿ ದೇವಿ ಮುಂದೆನೆ ಸುರಿಗೆ ನೀರು, ಭಟ್ರನ್ನೆಲ್ಲ ಕರ್ಸೋದು ಮಾಡೋದೆಲ್ಲ ಮಾಡೋದು ವಿಜೃಂಭಣೆ ಐತೆ. ಅದು ಫೋಟೋಸ್ ಎಲ್ಲ ಇದಾವೆ. ಆಮೇಲೆ 20-25 ಯಾವಾಗ ನಿಂತ್ಕಂತಂದ್ರೆ ಇದು ಯಾವ್ದು ಬಂತಲ್ರಿ, ಕರೋನಾ ಟೈಮಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ. ಹಂಗಾಗಿ ಅಲ್ಲಿಗೆ ನಿಂತ್ಕೊಂತ. ಆಮೇಲೆ ಮತ್ತೆ ನಮ್ಗೆ ಏನ್ ಮಾಡಿದ್ವಿ, ಅಷ್ಟೇ ಮದ್ವೆ ಅಷ್ಟೇ ಆಯ್ತಲ್ಲ. ದಸರಾದಲ್ಲಿ 10 ದಿನ ದಸರಾದ ಈ ಒಂದು 4 ವರ್ಷದಿಂದ ತುಂಬಾ ಚೆನ್ನಾಗಿನೇ ನಡ್ಕೊಂಡು ಬರ್ತಾ ಇದೆ. ದೇವಿ ಆಶೀರ್ವಾದ ಅವಳಿಗೆ ಮಾಡಿಸ್ಕೋಬೇಕು ಅಂತ. ಹೆಂಗಂದ್ರೆ 10 ದಿನ ದಸರಾ ಇರುತ್ತೆ. ಮೈಸೂರಲ್ಲಿ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮೈಸೂರಿಗೆ ಹೋಗಕ್ ಆಗಲ್ಲ. ಅದಕ್ಕೆ ಮೈಸೂರ್ ತರನೇ ಯಾಕೆ ಇಲ್ಲಿ ಮಾಡಬಾರ್ದು, ಜಾಗ ಐತಿ ಎಲ್ಲ ಐತಿ ಮಾಡೋಣ ಅಂತಂದ್ವಿ. ಅಂದ್ರು. ಅವ್ರು ಎಂಕರೇಜ್ ನೋಡ್ರಿ, ಅವ್ರು ಆಟೋ ಇದಾದ್ರೂ ಮಾಡೋಣ ಅಂತಂದ್ರು. ಮಾಡಿದ್ವಿ. ಒಬ್ಬೊಬ್ರು ನೀವು ನೋಡ್ತೀರಿ ಬಿಡ್ತೀರಿ. ಈಗನು ಒಂದು ದಿನಕ್ಕೆ 3-3 ಸಾವಿರ ಜನ ಸೇರ್ತಾರೆ. ಪ್ರೋಗ್ರಾಮ್ ಅಂದ್ರೆ ಅಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಆಗ್ತದೆ. ಒಬ್ಬೊಬ್ರು ಅಕ್ಕಿ ತಂದು ಕೊಡೋದೇನೋ, ಒಬ್ರು ಬೇಳೆ ತಂದು ಕೊಡೋದೇನೋ, ಒಬ್ರು ದುಡ್ಡು ತಂದು ಕೊಡೋದೇನೋ, ಒಬ್ರು ಲೈಟಿಂಗ್. ಸೇಮ್ ಮಧುರಾ ಕಾಲೋನಿ ಕುಸ್ಕಲ್ ಹತ್ರ ಆಟೋದಿ ಸ್ಟ್ಯಾಂಡ್ನರ್ ಮಾಡಿದಾರೆ ಮಧುರಾ ಕಾಲೋನಿ ಅಂದ್ರೆ, ಅಲ್ಲಿಂದ ಲೈಟಿಂಗ್ ಹಾಕಿ ಅಮ್ಮಂದು ಅಷ್ಟು ಚಂದ ಆಗ್ತದೆ, ತುಂಬಾ ಚೆನ್ನಾಗಾಗುತ್ತೆ. ನಾವಲ್ಲಿ ಏನ್ ಮಾಡಿದ್ವಿ, ಸ್ವಯಂ ಉದ್ಯೋಗದ ತರನ ಇದ್ ಮಾಡಿದ್ವಿ. ಗೋಮಾತೆಗೆ ಇದು ಮಾಡಿದ್ವಿ, ಹರ್ಕಾದ ಇದ್ ಮಾಡ್ಸೋದು. ಆಮೇಲೆ ನೆಕ್ಸ್ಟ್ ಉಚಿತ ಆಯುರ್ವೇದದ್ದು ಸಂಜೀವಿನಿ ಹಾಸ್ಪಿಟ್ಲಿಂದ ಕಳಿಸ್ವಿ. ಬಾಡಿ ಡೊನೇಟ್ ಇಂದ ಒಂದು ಮಾಡಿದ್ವಿ. ಆಮೇಲೆ ಒಳ್ಳೊಳ್ಳೆ ಇವ್ರನ್ನ ಕರ್ಸಿದ್ವಿ. ಏನಂದ್ರೆ ಮಹಿಳಾ ಮತ್ತು ಜಾನಪದ ಅಂತ. ಜಾನಪದ ಕಲೆ ಮತ್ತು ಮಹಿಳೆ ಅಂದ್ರೆ ಹಿಂದೆ ಹೆಂಗಿತ್ತು, ಈಗ ಸಂಸ್ಕೃತಿ ಹೆಂಗ್ ಕೆಡ್ತಿದೆ ಅಂತ. ಅಂದ್ರೆ ಎಲ್ಲರಿಗೂ ಜ್ಞಾನಗಳು ತಿಳ್ಕೊಳ್ಳೋಣ. ಕಲ್ಚರಲ್ ಆಕ್ಟಿವಿಟೀಸ್, ಸಂಗೀತ, ನೀವೇನು ಓಣಿ ಜನ ಎಲ್ಲ ಸೇರ್ಬಿಟ್ಟು ನೀವು ಏನು ಸ್ಟೇಜ್ ಮೇಲೆ ನಿಮ್ದು ಪ್ರದರ್ಶನ ತೋರಿಸ್ಕೋಬೋದು. ಮೈಸೂರಿಗೆ ಯಾರಿಗೂ ಹೋಗಕ್ ಆಗಲ್ಲ, ನಾವು ಇದ್ದಲ್ಲೇ ಯಾಕೆ ಮಾಡ್ಕೋಬಾರ್ದು, ಅದು ಒಂದು ನಡೀತಾ ಇದೆ. ಆಮೇಲೆ ಇಲ್ಲಿ ಇವಾಗ ಬೇರೆ ಏರಿಯಾಕ್ ಬಂದಿದ್ದೀನಿ, ಲೀಸಿಗೆ ಹಾಕೊಂಡೆ ಮನೆಯನ್ನ. ಇಲ್ಲಿ ಸಣ್ಣ ಪುಟಾಣಿದೊಂದು ಬನ್ನಿ ಮರ, ಇಲ್ಲಿ ನಕ್ಷತ್ರ ಒಂದ ಇದೆ. ಅಲ್ಲಿ ಮೊನ್ನೆ ಮಾಡಿದ್ವಿ. 5 ಜನ ಬರ್ತಾರೆ, ನಾವು ನೋಡೋಣ ಮಾಡೋಣ ಅಂತ ಮಾಡಿದ್ವಿ. ಅಮ್ಮನ ಅಪ್ಪಣೆ ತಗೊಂಡೆ ಬಂದ್ ಮಾಡಿದ್ವಿ. ಅಮ್ಮ ಹಿಂಗ್ ಮಾಡ್ತಾ ಇದೀವಿ. 65 ಜನ ಉಡಿ ತುಂಬಿಸ್ಕೊಂಡ್ರು, ಗೊತ್ತೇ ಆಗ್ಲಿಲ್ಲ. ನಾನು 1 ತಾಸು ಮಾಡಿ ಹೋಗೋಣ ಅಂತ ಪಟ ಬಂದು ಎಲ್ಲರೂ ಬಂದ್ರು, ಎಂಕರೇಜ್ ಮಾಡಿದ್ರು. ಚೆನ್ನಾಗಿ ನನಗೆ ಖುಷಿ, ನನ್ಗೇನೋ ಒಂಥರ ಖುಷಿ ಆಯ್ತು. ನಿಮ್ಮ ಆಸೆಗಳೆಲ್ಲ ಹೀಗೆ ಈಡೇರ್ಲಿ, ಮುಂದುವರಿಲಿ. ನೀವು ಕನಸು ಕಂಡಂಗೆ ನಿಮ್ಮ ಮಗಳು ಚೆನ್ನಾಗಿ ಬೆಳಿಲಿ.
ಹಾಗೆ ನಿಮ್ಮ ಸಮಾಜ ಸೇವೆಯ ಜೊತೆಲಿ ನಿಮ್ಮ ಉದ್ಯೋಗನ ಬೆಳೆದು 4 ಜನ ಉದ್ಯೋಗ ಕೊಡುವಂತ ಅವಕಾಶ ನಿಮಗೆ ಸಿಗ್ಲಿ. ಇಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ನನಗೊಂದಿಷ್ಟು ಟೈಮ್ ಕೊಟ್ಟಿದ್ದು ಬಸವಣ್ಣನ ತತ್ವ ಬಹಳ ಇಷ್ಟ ನನಗೆ. ಬಸವಣ್ಣ ಏನಂತಾನೆ, ಕಾಯಕವೇ ಕೈಲಾಸ. ಕೆಲಸ ಮಾಡ್ಕಂತಾನೆ ದುಡಿಮೆ ಮಾಡ. ನಾವ್ ಎಂತಾರ ಏಜ್ ಆಯ್ತು ಇದಾಯ್ತು, ಸಣ್ಣ ಇವಾಗ ಏಜ್ ಆಗಿದಾರ ಕುಂತ್ಕೊಂಡ್ರು ಬತ್ತಿ ಮಾಡ್ಕೊಂಡ್ಲಿ, ಹೌದು ಆಯ್ತಾ. ಸಣ್ಣ ಮಗು ಏನ್ ಮಾಡ್ಬೇಕು, ಅದೇನಾದ್ರೂ ಡ್ರಾಯಿಂಗ್ ಮಾಡ್ಕೊಂತ ಈ ತರ ಮಗಳನ್ನು ಡ್ರಾಯಿಂಗ್ ಅಲ್ಲಿ ಸಮಯ ಯಾರು ವ್ಯರ್ಥ ಮಾಡಬಾರ್ದು ಹೇಳೋದು. ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ಉದ್ಯೋಗ ಹೀಗೆ ಮುಂದುವರಿಲಿ ಅಂತ ಹೇಳ್ತೀನಿ. ನಿಮಗೆ ಧನ್ಯವಾದ. ನಮಸ್ಕಾರ.